ಸರ್ಕಾರ ಜಾತಿ ಗಣತಿಯನ್ನು ಈಗಾಗಲೇ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಬಂದಿದೆ. ಇನ್ನೊಂದು ಕಡೆ ಒಳ ಮೀಸಲಾತಿ ಜಾರಿಗಾಗಿ ಅಂಕಿಅಂಶಗಳನ್ನು ತಿಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇನ್ನೊಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 2 ತಿಂಗಳ ಅವಧಿಯನ್ನು ಕೊಟ್ಟಿದೆ. ಯಾರ ಅಂಕಿಅಂಶ ಎಷ್ಟಿದೆ ಅಂತ ಹೇಳಿ ಅಂತ. ಇಲ್ಲಿ ಗೊಂದಲ ಆಗ್ತಾ ಇರತಕ್ಕಂಥದ್ದು ಜಾತಿ ಗಣತಿ ಆಧಾರದ ಮೇಲೆ ಒಳಪಂಗಡಗಳನ್ನು ವಿಂಗಡಣೆ ಮಾಡಬೇಕಾ, ಅಥವಾ ಈಗ ನಾಗಮೋಹನ್ ದಾಸ್ ಕಮಿಟಿಯ ಕೊಡ್ತಕ್ಕಂತಹ ಒಳಪಂಗಡಗಳನ್ನು ಒಳ ಮೀಸಲಾತಿಗಾಗಿ ಒಂದು ಅವುಗಳನ್ನು ಗುರುತಿಸಬೇಕಾ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ KPCC SC ಘಟಕದ ಅಧ್ಯಕ್ಷರಾದಂಥ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಧರ್ಮಸೇನ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರಿ, ಈ ಗೊಂದಲ ಹೇಗೆ ಬಗೆಹರಿಸ್ತೀರಿ, ಅಥವಾ ಯಾವ ರೀತಿಯಾಗಿ ನೀವು ಈ ಒಳಪಂಗಡಗಳನ್ನು ಹಂಚಿಕೆ ಮಾಡ್ತೀರಿ? ನಾಗಮೋಹನ್ ದಾಸ್ ಅವ್ರದ್ದು ಒಪ್ಕೊಳ್ತೀರಾ ಅಥವಾ ಜಾತಿ ಗಣತಿದು ಒಪ್ಕೊಳ್ತೀರಾ ಅಂತ? ಸರ್, ನನಗೆ ಗೊತ್ತಿರುವ ಹಾಗೆ ಕಾಂತರಾಜ್ ಅವರ ಆಯೋಗದಲ್ಲೇ ಎಲ್ಲರ ಮಾಹಿತಿ ಆರ್ಥಿಕವಾಗಿಯೇ ಮಾನ್ಯ SM ಕೃಷ್ಣರವರು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಪರಿಶಿಷ್ಟ ಜಾತಿಯವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ ಮತ್ತು ಮನೆಗಳಿರ್ಬೋದು ಅಥವಾ ಅವರ ವ್ಯಕ್ತಿಗತವಾದಂಥ ಯಾವ ಪರಿಸ್ಥಿತಿಗಳಿದೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೇ ಸದಾಶಿವ ಆಯೋಗವನ್ನು ನೇಮಿಸಿದಂಥದ್ದು. ಈಗಲೂ ಕೂಡ ನಾನು ಸಾಕಷ್ಟು ಹಲವಾರು ಬಾರಿ ಮಾನ್ಯ ಕಾಂತರಾಜ್ ಸಾಹೇಬ್ರ ಹತ್ರ ನಾನು ಹಲವಾರು ಬಾರಿ ಅವ್ರ ಮುಂದೆ ಹೋಗಿದ್ದೀನಿ. ಮತ್ತು ತಮಗೆ ಗೊತ್ತಿರುವ ಹಾಗೆ BJP ಅವರು ಇದನ್ನು ಗೊಂದಲ ಮಾಡಿದ್ರು. ಸದಾಶಿವ ಆಯೋಗನೇ ತಿರಸ್ಕಾರ ಮಾಡಿಬಿಟ್ಟು ಅವರು ಹೊಸದಾಗಿ ಇವರು ಇಷ್ಟಿಷ್ಟು ಪರ್ಸೆಂಟೇಜು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀವಿ ಅಂತಕ್ಕಂಥದ್ದನ್ನು BJPಯಲ್ಲಿ ನಮ್ಮ ಮಾಧುಸ್ವಾಮಿ ಅವ್ರ ಕೈನಲ್ಲಿ ಹೇಳಿಸಿದ್ರು, ಬಸವರಾಜ ಬೊಮ್ಮಾಯಿ ಕೈನಲ್ಲಿ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಹಲವಾರು ರಾಜ್ಯಗಳು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿದೆ. ತೆಲಂಗಾಣ ಇರ್ಬೋದು, ಹರಿಯಾಣ ಇರ್ಬೋದು, ಶಿಫಾರಸನ್ನು ಮಾಡಾಗಿದೆ. ನಮಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಆ ನಮಗೆ ಎಲ್ಲಿಂದ ಬರುತ್ತೋ ಅಥವಾ ಯಾವ ಡೇಟ್ ಕೊಟ್ಟಿದ್ದಾರೋ ನನಗೇನು ಗೊತ್ತಿಲ್ಲ. ಕಳೆದ ಬಾರಿನೂ ಕೂಡ ನಾವು ಒಳ ಮೀಸಲಾತಿ ಬಯಸ್ತಕ್ಕಂಥವ್ರು KH ಮುನಿಯಪ್ಪ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ನನಗೆ ಇದಿದೆ ಮತ್ತು ಬೇರೆ ವರ್ಗಗಳನ್ನು ಕೂಡ ನಾವು ಅವರ ಇದನ್ನು ಅಭಿಪ್ರಾಯಗಳು ತೊಗೊಂಡು ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ ಮನೆ H ಆಂಜನೇಯರವರು ಇದೇ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಸಭೆಯನ್ನು ಮಾಡಿ ಅವ್ರನ್ನ ಮನವಿ ಮಾಡಿಸಿ ಯಾತಕ್ಕೆ ನಮಗೆ ಒಳ ಮೀಸಲಾತಿ ಬೇಕು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಂತದಲ್ಲೂ ಎಲ್ಲ ಕೆಲಸನೂ ಮುಗಿದಿದೆ ನನಗೆ ಗೊತ್ತಿರುವಾಗ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಕೂಡ ಮಾಡಿದ್ದಾರೆ. ಆದರೆ BJPಯವರು ಸುಮ್ಮನೆ ಅವರು ಹೋರಾಟ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ದಾರೆ. ಅದಕ್ಕೂ BJP ಪ್ರಶ್ನೆ ಅಲ್ಲ ಸರ್. ಈಗ ನಾಗಮೋಹನ್ ದಾಸ್ ಅವರ ಈಗ ಒಳಪಂಗಡಗಳನ್ನು ವಿಂಗಡಿಸಿಕೊಡ್ತಕ್ಕಂಥ ವರದಿಯನ್ನು ಒಪ್ಕೋಬೇಕಾ, ಅಥವಾ ಕಾಂತರಾಜು ಅವರು ಅಥವಾ ಈಗ ಕೊಟ್ಟಿರ್ತಕ್ಕಂಥ ಜಾತಿ ಗಣತಿ ಏನಿದೆಲ್ಲ ಈ ಕೊಟ್ಟಿರ್ತಕ್ಕಂಥ ಒಳಪಂಗಡಗಳನ್ನು ವರದಿ ಒಪ್ಕೋಬೇಕಾ? ಎರಡಕ್ಕೂ ವ್ಯತಿರಿಕ್ತವಾದಂಥ ಅಂಶಗಳಿದ್ರೆ ಯಾವ್ದನ್ನ ಒಪ್ಕೊಳ್ತೀರಿ? ಗೊಂದಲ ಆಗಲ್ವಾ ಅಂತ ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ. ನಿಮಗೆ ಅದು ಅರ್ಥ ಆಗಿಲ್ಲ. ಸದಾಶಿವ ಆಯೋಗನೇ ರಿಜೆಕ್ಟ್ ಮಾಡಿಬಿಟ್ರು ಸರ್. ಇಲ್ಲಿ ಈ ಕಡೆ ಕಾಂತರಾಜ್ ಆಯೋಗನೂ ಒಪ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಇದು ಅಡ್ಗೋಡೆ ಮೇಲೆ ದೀಪಟ್ಟ ಥರ ಆಗೋಯ್ತು ನಮ್ಮ ರಾಜ್ಯದಲ್ಲಿ ಮಾತ್ರ. ಇದು ಬೇರೆ ರಾಜ್ಯದಲ್ಲಿ ಈ ಸಮಸ್ಯೆಗಳಿಲ್ಲ. ಹಾಗಾಗಿ ಈಗ ನಾಗಮೋಹನ್ ದಾಸ್ ಅವ್ರದ್ದು ಇದೆ. ಈಗೇನಾದ್ರೂ ನಮ್ಮ ಇವ್ರದ್ದು ಕಾಂತರಾಜ್ ಆಯೋಗದ್ದೇನಾರದು ಜಾತಿ ಇದು ಜನಗಣತಿ ಇದೇನಾರು ಆದರೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಕ್ಲಿಯರ್ ಕಟ್ಟಾಗಿ ಓಕೆ ಈ ಒಂದು ಒಳ ಮೀಸಲಾತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದು ಆಗುತ್ತೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿ ಇದೆ ಸರ್. ಆಮೇಲೆ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಕೂಡ ಅದ್ರ ಬಗ್ಗೆ ಪರವಾಗಿ ಇದ್ದೀವಿ ಸರ್. ಈಗ ಉಪಪಂಗಡಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡುಕೊಂಡ್ರೆ ಅಲ್ಲಿ ಗೊಂದಲ ಆಗಲ್ವಾ ಅಂತ ಸರ್? ಯಾಕಂದರೆ ಆ ಆಯೋಗದ ಒಂದು ವರದಿ, ಈ ಆಯೋಗದ ಒಂದು ವರದಿಯಲ್ಲಿ ಗೊಂದಲಗಳಿದ್ದ ಇಲ್ಲ. ಏನು ಜನಸಂಖ್ಯೆ ಏನು ಬದಲಾವಣೆ ಆಗಲ್ಲ ಸರ್. ಈಗ ನನಗೆ ಗೊತ್ತಿರೋ ಕಾಂತರಾಜ್ ಆಯೋಗದಲ್ಲಿ ಅವರು ಹಳೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದೆ, ಅಂದರೆ 10 ವರ್ಷದ ಹಿಂದಿಂದಿದೆ. ನಾಗಮೋಹನ್ ದಾಸ್ ಅವ್ರದ್ದು ನನಗ್ಯಾರೋ ಹೇಳಿದ್ರು, ಅದು ನನಗೆ ಐ ಡೋಂಟ್ ಕರೆಕ್ಟ್ ಪಿಕ್ಚರ್. ಅವರು ಈಗ ಪ್ರಸ್ತುತ ಇರತಕ್ಕಂಥ ಬರೀ ಪರಿಶಿಷ್ಟ ಜಾತಿಯವ್ರದ್ದೇ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟೆ. ಐ ಆಮ್ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಸೊ ಬಟ್ ಇದು ಯಾವ್ದಾರ ಬರಲಿ ಬೇಗ ಮಾಡಿ ಶಿಫಾರಸ್ ಮಾಡಲಿ ಸರ್. ಪ್ರಶ್ನೆ ಇರತಕ್ಕಂಥದ್ದೇ ಇಲ್ಲ. ಈಗ ಕಾಂತರಾಜು ವರದಿ ಇಲ್ಲಿವರೆಗೂ ಸ್ವೀಕಾರ ಮಾಡಿರಲಿಲ್ಲ, ಮಂಡನೆ ಆಗಿರಲಿಲ್ಲ. ಈಗ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಈಗ ಮತ್ತೆ 2 ತಿಂಗಳ ಕಾಲಹರಣ ಮಾಡ್ತಕ್ಕಂಥದ್ದು ಯಾಕೆ ಅಂತ ನಾಗಮೋಹನ್ ದಾಸ್ ಅವ್ರ ವರದಿ ಶಿಫಾರಸ್ಸಿಗೆ ಏನಾಗ್ತಿದೆ, ಬೇರೆ ವರ್ಗಗಳು ಕಾಂತರಾಜ್ ಆಯೋಗಕ್ಕೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂಥ ವಿರೋಧ ಪಕ್ಷಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ವೈಯಕ್ತಿಕವಾಗಿ ಒಬ್ಬ ಮಾಜಿ MLC ಆಗಿ ಪರಿಶಿಷ್ಟ ಜಾತಿಯ ಒಂದು ವಿಭಾಗದ ಅಧ್ಯಕ್ಷನಾಗಿ ನನಗಿರ್ತಕ್ಕಂಥ ಅನುಭವದಲ್ಲಿ ಹೇಳ್ತೀನಿ, ನಾಗಮೋಹನ್ ದಾಸ್ ಅವರ ವರದಿ ನಮಗೆ ಅನುಕೂಲ ಆಗ್ತದೆ. ಇದು ನನಗಿರ್ತಕ್ಕಂಥ ಭರವಸೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್.
ಇದಿಷ್ಟು ಮಾಜಿ MLC ಧರ್ಮಸೇನ ಅವರ ಮಾತು. ನಾಗಮೋಹನ್ ದಾಸ್ ಅವರ ವರದಿಯೇ ನಮಗೆ ಅಂತಿಮವಾಗಿ ಅನುಕೂಲ ಆಗ್ತಕ್ಕಂಥದ್ದು. ಯಾಕಂದರೆ ಈಗಿರ್ತಕ್ಕಂಥ ಕಾಂತರಾಜ್ ವರದಿ ಸಾಕಷ್ಟು ವಿವಾದ ಇದೆ. ಅದರ ಮೇಲೆ ಏನಾದ್ರು ಕೋರ್ಟ್ಗೆ ಹೋದರೆ ಒಂದಷ್ಟು ಸ್ಟೇ ಆಗುವಂಥ ಕೆಲಸಗಳಾಗ್ಬೋದು ಅಥವಾ ಒಂದಷ್ಟು ವಿಳಂಬ ಆಗ್ಬೋದು. ಅದರಿಂದ ಮತ್ತೆ ಮೀಸಲಾತಿ ಹಂಚಿಕೆಗೆ ಮತ್ತಷ್ಟು ವಿಳಂಬ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ ಈಗಾಗಲೇ ಅವರಿಗೆ ವರದಿ ಕೊಡೋಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಇದು ನಮ್ಮ ಧ್ವನಿ. ಸರ್ಕಾರ ಜಾತಿ ಗಣತಿಯನ್ನು ಈಗಾಗಲೇ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಬಂದಿದೆ. ಇನ್ನೊಂದು ಕಡೆ ಒಳ ಮೀಸಲಾತಿ ಜಾರಿಗಾಗಿ ಅಂಕಿಅಂಶಗಳನ್ನು ತಿಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇನ್ನೊಂದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 2 ತಿಂಗಳ ಅವಧಿಯನ್ನು ಕೊಟ್ಟಿದೆ. ಯಾರ ಅಂಕಿಅಂಶ ಎಷ್ಟಿದೆ ಅಂತ ಹೇಳಿ ಅಂತ. ಇಲ್ಲಿ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು ಜಾತಿ ಗಣತಿ ಆಧಾರದ ಮೇಲೆ ಒಳಪಂಗಡಗಳನ್ನು ವಿಂಗಡಣೆ ಮಾಡಬೇಕಾ ಅಥವಾ ಈಗ ನಾಗಮೋಹನ್ ದಾಸ್ ಕಮಿಟಿಯ ಕೊಡ್ತಕ್ಕಂತಹ ಒಳಪಂಗಡಗಳನ್ನು ಒಳ ಮೀಸಲಾತಿಗಾಗಿ ಒಂದು ಅವುಗಳನ್ನು ಗುರುತಿಸಬೇಕಾ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ KPCC SC ಘಟಕದ ಅಧ್ಯಕ್ಷರಾದಂಥ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಧರ್ಮಸೇನ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಗೊಂದಲ ಹೇಗೆ ಬಗೆಹರಿಸ್ತೀರಿ ಅಥವಾ ಯಾವ ರೀತಿಯಾಗಿ ನೀವು ಈ ಒಳಪಂಗಡಗಳನ್ನು ಹಂಚಿಕೆ ಮಾಡ್ತೀರಿ? ನಾಗಮೋಹನ್ ದಾಸ್ ಅವ್ರದ್ದು ಒಪ್ಕೊಳ್ತೀರಾ ಅಥವಾ ಜಾತಿ ಗಣತಿದು ಒಪ್ಕೊಳ್ತೀರಾ ಅಂತ? ಸರ್, ನನಗೆ ಗೊತ್ತಿರುವ ಹಾಗೆ ಕಾಂತರಾಜ್ ಅವರ ಆಯೋಗದಲ್ಲೇ ಎಲ್ಲರ ಮಾಹಿತಿ ಆರ್ಥಿಕವಾಗಿಯೇ ಮಾನ್ಯ SM ಕೃಷ್ಣರವರು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಪರಿಶಿಷ್ಟ ಜಾತಿಯವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ ಮತ್ತು ಮನೆಗಳಿರ್ಬೋದು ಅಥವಾ ಅವರ ವ್ಯಕ್ತಿಗತವಾದಂಥ ಯಾವ ಪರಿಸ್ಥಿತಿಗಳಿದೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೇ ಸದಾಶಿವ ಆಯೋಗವನ್ನು ನೇಮಿಸಿದಂಥದ್ದು. ಈಗಲೂ ಕೂಡ ನಾನು ಸಾಕಷ್ಟು ಹಲವಾರು ಬಾರಿ ಮಾನ್ಯ ಕಾಂತರಾಜ್ ಸಾಹೇಬ್ರ ಹತ್ರ ನಾನು ಹಲವಾರು ಬಾರಿ ಅವ್ರ ಮುಂದೆ ಹೋಗಿದ್ದೀನಿ. ಮತ್ತು ತಮಗೆ ಗೊತ್ತಿರುವ ಹಾಗೆ BJPಯವರು ಇದನ್ನು ಗೊಂದಲ ಮಾಡಿದ್ರು. ಸದಾಶಿವ ಆಯೋಗನೇ ತಿರಸ್ಕಾರ ಮಾಡಿಬಿಟ್ಟು ಅವರು ಹೊಸದಾಗಿ ಇವರು ಇಷ್ಟಿಷ್ಟು ಪರ್ಸೆಂಟೇಜು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀವಿ ಅಂತಕ್ಕಂಥದ್ದನ್ನು BJPಯಲ್ಲಿ ನಮ್ಮ ಮಾಧುಸ್ವಾಮಿ ಅವ್ರ ಕೈನಲ್ಲಿ ಹೇಳಿಸಿದ್ರು, ಬಸವರಾಜ ಬೊಮ್ಮಾಯಿ ಅವ್ರ ಕೈನಲ್ಲಿ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಹಲವಾರು ರಾಜ್ಯಗಳು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿದೆ. ತೆಲಂಗಾಣ ಇರ್ಬೋದು, ಹರಿಯಾಣ ಇರ್ಬೋದು, ಶಿಫಾರಸನ್ನು ಮಾಡಾಗಿದೆ. ನಮಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಆ ನಮಗೆ ಎಲ್ಲಿಂದ ಬರುತ್ತೋ ಅಥವಾ ಯಾವ ಡೇಟ್ ಕೊಟ್ಟಿದ್ದಾರೋ ನನಗೇನು ಗೊತ್ತಿಲ್ಲ. ಕಳೆದ ಬಾರಿನೂ ಕೂಡ ನಾವು ಒಳ ಮೀಸಲಾತಿ ಬಯಸ್ತಕ್ಕಂಥವ್ರು KH ಮುನಿಯಪ್ಪ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ನನಗೆ ಇದಿದೆ ಮತ್ತು ಬೇರೆ ವರ್ಗಗಳನ್ನು ಕೂಡ ನಾವು ಅವರ ಇದನ್ನು ಅಭಿಪ್ರಾಯಗಳು ತೊಗೊಂಡು ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ ಮನೆ ಆಂಜನೇಯರವರು ಇದೇ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಸಭೆಯನ್ನು ಮಾಡಿ ಅವ್ರನ್ನ ಮನವಿ ಮಾಡಿಸಿ ಯಾತಕ್ಕೆ ನಮಗೆ ಒಳ ಮೀಸಲಾತಿ ಬೇಕು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಂತದಲ್ಲೂ ಎಲ್ಲ ಕೆಲಸನೂ ಮುಗಿದಿದೆ ನನಗೆ ಗೊತ್ತಿರುವಾಗೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಕೂಡ ಮಾಡಿದ್ದಾರೆ. ಆದರೆ BJPಯವರು ಸುಮ್ಮನೆ ಅವರು ಹೋರಾಟ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ದಾರೆ. ಅದಕ್ಕೂ BJP ಪ್ರಶ್ನೆ ಅಲ್ಲ ಸರ್. ಈಗ ನಾಗಮೋಹನ್ ದಾಸ್ ಅವರ ಈಗ ಒಳ ಪಂಗಡಗಳನ್ನು ವಿಂಗಡಿಸಿಕೊಡ್ತಕ್ಕಂಥ ವರದಿಯನ್ನು ಒಪ್ಕೋಬೇಕಾ ಅಥವಾ ಕಾಂತರಾಜು ಅವರು ಅಥವಾ ಈಗ ಕೊಟ್ಟಿರ್ತಕ್ಕಂಥ ಜಾತಿ ಗಣತಿ ಏನಿದೆ ಅಲ್ಲ, ಈ ಕೊಟ್ಟಿರ್ತಕ್ಕಂಥ ಒಳ ಪಂಗಡಗಳನ್ನು ವರದಿ ಒಪ್ಕೋಬೇಕಾ? ಎರಡಕ್ಕೂ ವ್ಯತಿರಿಕ್ತವಾದಂಥ ಅಂಶಗಳಿದ್ರೆ ಯಾವ್ದು ಒಪ್ಕೊಳ್ತೀರಿ? ಗೊಂದಲ ಆಗಲ್ವ ಅಂತ ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ. ನಿಮಗೆ ಅದು ಅರ್ಥ ಆಗಿಲ್ಲ. ಸದಾಶಿವ ಆಯೋಗನೇ ರಿಜೆಕ್ಟ್ ಮಾಡಿಬಿಟ್ರು ಸರ್. ಇಲ್ಲಿ ಈ ಕಡೆ ಕಾಂತರಾಜ್ ಆಯೋಗನೂ ಒಪ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಇದು ಅಡ್ಗೋಡೆ ಮೇಲೆ ದೀಪಟ್ಟ ಥರ ಆಗೋಯ್ತು ನಮ್ಮ ರಾಜ್ಯದಲ್ಲಿ ಮಾತ್ರ. ಇದು ಬೇರೆ ರಾಜ್ಯದಲ್ಲಿ ಈ ಸಮಸ್ಯೆಗಳಿಲ್ಲ. ಹಾಗಾಗಿ ಈಗ ನಾಗಮೋಹನ್ ದಾಸ್ ಅವ್ರದ್ದು ಇದೆ. ಈಗೇನಾದ್ರೂ ನಮ್ಮ ಇವ್ರದ್ದು ಕಾಂತರಾಜ್ ಆಯೋಗದ್ದೇನಾರದು ಜಾತಿ ಇದು ಜನಗಣತಿ ಇದೇನಾರು ಆದರೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಕ್ಲಿಯರ್ ಕಟ್ಟಾಗಿ ಓಕೆ ಈ ಒಂದು ಒಳ ಮೀಸಲಾತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದು ಆಗುತ್ತೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿ ಇದೆ ಸರ್. ಆಮೇಲೆ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಕೂಡ ಅದ್ರ ಬಗ್ಗೆ ಪರವಾಗಿದ್ದೀವಿ ಸರ್. ಈಗ ಉಪಪಂಗಡಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡುಕೊಂಡ್ರೆ ಅಲ್ಲಿ ಗೊಂದಲ ಆಗಲ್ವಾ ಅಂತ ಸರ್? ಯಾಕಂದರೆ ಆ ಆಯೋಗದ ಒಂದು ವರದಿ, ಈ ಆಯೋಗದ ಒಂದು ವರದಿಯಲ್ಲಿ ಗೊಂದಲಗಳಿದ್ದ ಇಲ್ಲ. ಏನು ಜನಸಂಖ್ಯೆ ಏನು ಬದಲಾವಣೆ ಆಗಲ್ಲ ಸರ್. ಈಗ ನನಗೆ ಗೊತ್ತಿರೋ ಕಾಂತರಾಜ್ ಆಯೋಗದಲ್ಲಿ ಅವರು ಹಳೆ ಸ್ಟ್ಯಾಟಿಸ್ಟಿಕ್ಸಲ್ಲಿದೆ, ಅಂದರೆ 10 ವರ್ಷದ ಹಿಂದಿಂದಿದೆ. ನಾಗಮೋಹನ್ ದಾಸ್ ಅವ್ರದ್ದು ನನಗ್ಯಾರೋ ಹೇಳಿದ್ರು, ಅದು ನನಗೆ ಐ ಡೋಂಟ್ ಕರೆಕ್ಟ್ ಪಿಕ್ಚರ್. ಅವರು ಈಗ ಪ್ರಸ್ತುತ ಇರತಕ್ಕಂಥ ಬರೀ ಪರಿಶಿಷ್ಟ ಜಾತಿಯವ್ರದ್ದೇ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟೆ. ಐ ಆಮ್ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಸೊ ಬಟ್ ಇದು ಯಾವ್ದಾರ ಬರಲಿ ಬೇಗ ಮಾಡಿ ಶಿಫಾರಸ್ ಮಾಡಲಿ ಸರ್. ಪ್ರಶ್ನೆ ಇರತಕ್ಕಂಥದ್ದೇ ಇಲ್ಲ. ಈಗ ಕಾಂತರಾಜು ವರದಿ ಇಲ್ಲಿವರೆಗೂ ಸ್ವೀಕಾರ ಮಾಡಿರಲಿಲ್ಲ, ಮಂಡನೆ ಆಗಿರಲಿಲ್ಲ. ಈಗ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಈಗ ಮತ್ತೆ 2 ತಿಂಗಳ ಕಾಲಹರಣ ಮಾಡ್ತಕ್ಕಂಥದ್ದು ಯಾಕೆ ಅಂತ ನಾಗಮೋಹನ್ ದಾಸ್ ಅವ್ರ ವರದಿ ಶಿಫಾರಸ್ ಏನಾಗ್ತಿದೆ, ಬೇರೆ ವರ್ಗಗಳು ಕಾಂತರಾಜ್ ಆಯೋಗಕ್ಕೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂಥ ವಿರೋಧ ಪಕ್ಷಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ವೈಯಕ್ತಿಕವಾಗಿ ಒಬ್ಬ ಮಾಜಿ MLC ಆಗಿ ಪರಿಶಿಷ್ಟ ಜಾತಿಯ ಒಂದು ವಿಭಾಗದ ಅಧ್ಯಕ್ಷನಾಗಿ ನನಗಿರ್ತಕ್ಕಂಥ ಅನುಭವದಲ್ಲಿ ಹೇಳ್ತೀನಿ, ನಾಗಮೋಹನ್ ದಾಸ್ ಅವರ ವರದಿ ನಮಗೆ ಅನುಕೂಲ ಆಗ್ತದೆ. ಇದು ನನಗಿರ್ತಕ್ಕಂಥ ಭರವಸೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್.
ಇದಿಷ್ಟು ಮಾಜಿ MLC ಧರ್ಮಸೇನ ಅವರ ಮಾತು. ನಾಗಮೋಹನ್ ದಾಸ್ ಅವರ ವರದಿಯೇ ನಮಗೆ ಅಂತಿಮವಾಗಿ ಅನುಕೂಲ ಆಗ್ತಕ್ಕಂಥದ್ದು. ಯಾಕಂದರೆ ಈಗಿರ್ತಕ್ಕಂಥ ಕಾಂತರಾಜ್ ವರದಿ ಸಾಕಷ್ಟು ವಿವಾದ ಇದೆ. ಅದರ ಮೇಲೆ ಏನಾದ್ರು ಕೋರ್ಟ್ಗೆ ಹೋದರೆ ಒಂದಷ್ಟು ಸ್ಟೇ ಆಗುವಂಥ ಕೆಲಸಗಳಾಗ್ಬೋದು ಅಥವಾ ಒಂದಷ್ಟು ವಿಳಂಬ ಆಗ್ಬೋದು. ಅದರಿಂದ ಮತ್ತೆ ಮೀಸಲಾತಿ ಹಂಚಿಕೆಗೆ ಮತ್ತಷ್ಟು ವಿಳಂಬ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ ಈಗಾಗಲೇ ಅವರಿಗೆ ವರದಿ ಕೊಡೋಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಇದು ನಮ್ಮ ಧ್ವನಿ.